ರಾಜ್ಯಗಳ ಜೀವನಾಡಿ ಟಿಬಿ ಡ್ಯಾಂಗೆ ಕಂಟಕ ಎದುರಾಗಿದೆ. ಟಿಬಿ ಡ್ಯಾಂ ವಿಚಾರದಲ್ಲಿ ಅಧಿಕಾರಿಗಳಿಂದ ನಿರ್ಲಕ್ಷ್ಯವನ್ನ ವಹಿಸಲಾಗ್ತಾ ಇದೆ. ಉಸ್ತುವಾರಿ ವಿರುದ್ಧ ಹೋರಾಟಗಾರರಿಂದ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. 19ನೇ ಗೇಟ್ನಿಂದಲೇ ಅಪಾರ ಪ್ರಮಾಣದ ನೀರು ನದಿಗೆ ಪೋಲಾಗ್ತಾ ಇದೆ. ಒಂದೇ ಗೇಟ್ನಿಂದ 38,000 ಕ್ಯೂಸೆಕ್ ನೀರು ನದಿ ಪಾಲಾಗಿದೆ. ಕರ್ನಾಟಕ, ಆಂಧ್ರ, ತೆಲಂಗಾಣದ 8 ಜಿಲ್ಲೆಗೆ ಜೀವನಾಡಿ ಆಗಿರುವಂತಹ ತುಂಗ ಇವತ್ತು ಹರಿದು ಹೋಗ್ತಾ ಇದ್ದಾಳೆ. ಅನ್ನದಾತರಿಗೆ ತುಂಗಭದ್ರೇನೆ ಆಸರೆಯಾಗಿತ್ತು. ಈಗ ರೈತರಿಗೆ ಕಂಟಕ ಆಗ್ತಾ ಇದೆ. ರೈತರ ಆತಂಕ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾನೆ ಇರುವಂತದ್ದು. ತುಂಗಭದ್ರಾ ಡ್ಯಾಂನ 19ನೇ ಗೇಟ್ ಒಳಭಾಗಕ್ಕೆ ರಕ್ಷಾ ಕವಚವನ್ನ ಧರಿಸಿ ಇಳಿದು ನೀರಿನ ಹರಿವಿನ ವೇಗ ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನೋದನ್ನ ಪರಿಶೀಲನೆಯನ್ನ ಮಾಡಿ ಒಂದು ಕಡೆ ಸಾಹಸವನ್ನ ಮೆರೆದಿದ್ದಾರೆ. ಒಟ್ಟಾರೆಯಾಗಿ ತ್ರಿವಳಿ ರಾಜ್ಯಗಳ ಜೀವನಾಡಿ ಅಂತಾನೆ ಹೇಳ್ಬೋದು ಈ ತುಂಗಭದ್ರಾ ಜಲಾಶಯ. ಟಿಬಿ ಡ್ಯಾಂ ವಿಚಾರದಲ್ಲಿ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ನೆಗ್ಲೆಕ್ಟ್ ಅನ್ನ ತೋರಿಸ್ಬಿಟ್ರ. ಯಾಕಂತಂದ್ರೆ ನಾವು ಗಮನಿಸಿದ್ವಿ, ಬರಗಾಲದ ಛಾಯೆ ಆವರಿಸಿತ್ತು ನಮ್ಮ ರಾಜ್ಯಕ್ಕೆ. ಆ ಸಂದರ್ಭದಲ್ಲಿ ಅಧಿಕಾರಿಗಳು ಏನ್ ಮಾಡಿದ್ರು? ಹೂಳೆತ್ತುವ ಕಾರ್ಯ ಮಾಡಲಿಲ್ಲ, ಜಲಾಶಯದ ಸಂರಕ್ಷಣೆ ಮಾಡಲಿಲ್ಲ. ಅಟ್ಲೀಸ್ಟ್ ನಟ್ಟು ಬೋಲ್ಟ್ ಆದ್ರೂ ನೆಟ್ಟಿಗಿದ್ಯಾ ಅಂತ ನೋಡಿದ್ರ? ಅದೂ ಇಲ್ಲ. ಅದೇನಾದ್ರೂ ನೋಡಿದ್ರೆ ಇವತ್ತು 19ನೇ ಕ್ರಸ್ಟ್ ಗೇಟ್ ಈ ರೀತಿ ಕೊಚ್ಕೊಂಡು ಹೋಗುವಂತಹ ಸಾಧ್ಯತೆನೇ ಇರಲಿಲ್ಲ. ಇದರಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಉಸ್ತುವಾರಿ ವಿರುದ್ಧ ಹೋರಾಟಗಾರರಿಂದ ಆಕ್ರೋಶ ಭುಗಿಲೇಳ್ತಾ ಇದೆ. ಇಲ್ಲಿ ನೇರವಾಗಿ ಶಿವರಾಜ್ ತಂಗಡಗಿ ಅವರ ವಿರುದ್ಧ ಸಚಿವರಾಗಿದ್ದಾರೆ. ಜಲಾಶಯ ಹೇಗಿದೆ, ಏನು, ಅದಕ್ಕೆ ಹೇಗೆಲ್ಲ ನಾವು ಸಂರಕ್ಷಣೆಯನ್ನ ಮಾಡಬಹುದು ಅನ್ನೋದರ ಕಿಂಚಿತ್ತೂ ಕಾಳಜಿಯನ್ನ ವಹಿಸದೆ ಬರೀ ಹೋರಾಟದಲ್ಲೇ ನಿಮ್ಮ ಏನು ಸರ್ಕಾರದ ಪರವಾಗಿ ಬೇರೆ ಸರ್ಕಾರದ ವಿರುದ್ಧವಾಗಿ ಬರೀ ಹೋರಾಟ ಮಾಡೋದ್ರಲ್ಲಿ ಜೀವನ ಕಳೆದುಬಿಟ್ರು ಅಂತ ಇತ್ತ ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 19ನೇ ಗೇಟ್ನಿಂದಲೇ ಅಪಾರ ಪ್ರಮಾಣದ ನೀರು ಪೋಲಾಗ್ತಾನೆ ಇದೆ. ಕಳೆದ 4-5 ದಿನದಿಂದಲೂ ಕೂಡ ನೀರು ಪೋಲಾಗ್ತಾ ಇದೆ. ಒಂದೇ ಗೇಟ್ನಿಂದ 38,000 ಕ್ಯೂಸೆಕ್ ನೀರು ನದಿ ಪಾಲಾಗಿರುವಂಥದ್ದು. ನದಿ ಪಾತ್ರದಲ್ಲಿ ಇರುವಂತಹ ಜನರಿಗೆ ಆತಂಕ ಮನೆ ಮಾಡ್ತಾ ಇದೆ. ಏನಾಗುತ್ತೋ ಏನೋ, ನೆಕ್ಸ್ಟ್ ಮೊಮೆಂಟ್ಗೆ ಏನ್ ಘಟನೆ ಬೇಕಾದ್ರೂ ಸಂಭವಿಸಬಹುದು. ಯಾರೊಬ್ರು ಕೂಡ ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಹಾಗಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಏನೀಗಾಗಲೇ ಹೇಳಿದಾಗೆ ಕರ್ನಾಟಕ ಆಗಿರ್ಬೋದು, ಆಂಧ್ರ, ತೆಲಂಗಾಣದ 8 ಜಿಲ್ಲೆಗಳಿಗೆ ಜೀವನಾಡಿಯಾಗಿರುವಂತಹ ತುಂಗಭದ್ರಾ ಜಲಾಶಯದಲ್ಲಿ ನೀರು ಸುಮ್ಮನೆ ಹರಿದೋಗ್ತಾ ಇದೆ. ಅನ್ನದಾತರಿಗೆ ಬೇಸರವನ್ನ ಉಂಟು ಮಾಡ್ತಾ ಇದೆ. ರೈತರು ಹೇಗೋ ಒಂದು ಕಡೆ ಖುಷಿಯಾದ್ರು, 2 ಬೆಳೆ ಆರಾಮಾಗಿ ತೆಗಿಬಹುದು. ತುಂಬಿ ಹರಿತಾ ಇದ್ದಾಳೆ. ಆರಾಮಾಗಿ ನಾವು ಬೆಳೆದಿರುವಂತಹ ಬೆಳೆ ಕೈಗೆ ಸಿಗುತ್ತೆ, ಮುಂದಿನ ದಿನಗಳಲ್ಲಿ ಬೆಳೆಯುವಂತಹ ಬೆಳೆಯೂ ಕೂಡ ಕೈ ಸಿಗುತ್ತೆ ಅಂತ ಆರಾಮಾಗಿ ಚಿಂತೆ ಇಲ್ಲದೆ ನಿದ್ದೆಯನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಮೊನ್ನೆ ಶನಿವಾರ ರಾತ್ರಿ ಆಗಿರುವಂತಹ ಘಟನೆಯನ್ನ ನೆನೆಸ್ಕೊಂಡು ರೈತರಿಗೆ ನಿದ್ದೆನೇ ಬರ್ತಾ ಇಲ್ಲ. ಹಾಗಾಗೋಗ್ಬಿಟ್ಟಿದೆ ಪರಿಸ್ಥಿತಿ. ಒಟ್ಟಾರೆ